Hello everyone, welcome back to Punyashree's YouTube channel. ನೆಕ್ಸ್ಟ್ ರಾಶಿಕಾ ಅವ್ರ ವಿಚಾರಕ್ಕೆ ಬಂದರೆ, ರಾಶಿಕಾ ಅವ್ರು ಏನು ಮಾಡ್ತಾ ಇದ್ದಾರೆ ಡೈಲಿ ಅಂತಂದರೆ, ನಾನು ಲೌಡಾಗಿ ಮಾತಾಡ್ಬಿಟ್ರೆ ನಾನು ಮನೇಲಿ ಇರ್ತೀನೇನೋ ಆ ಥರ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅವರು ಲೌಡ್ ವಾಯ್ಸಲ್ಲಿ ಮಾತಾಡ್ತಾ ಇರೋದೇ ಸ್ವಲ್ಪ ಇರಿಟೇಷನ್ ಅಂತ, ತುಂಬ ಇರಿಟೇಷನ್ ಅಂತಲೇ ಅನ್ನಿಸ್ತಾ ಇದೆ. ಪ್ರತಿಯೊಂದು ಇದಕ್ಕೂ ಅವ್ರದ್ದು ಏನೂ ಇಲ್ಲ ಅಂದರೂ ಜೋರಾಗಿ ಮಾತಾಡೋದು, ಯಾವಾಗಲೂ ಮಧ್ಯಕ್ಕೆ ಹೋಗಿ ಸುಮ್ಮನೆ ಜಗಳ ಮಾಡೋದು, ಅದು ಸೂರಜ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಮೇಲೆ ತುಂಬ ಜಾಸ್ತಿ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಫಸ್ಟು ಅವರು ಡಿಪೆಂಡೆನ್ಸಿ ಅಂತ ಮನೆಯವರೆಲ್ಲ ಹೇಳ್ತಾರೆ, ಅದು ನನಗೂ ನಿಜ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟು ಅವರು ಮಂಜು ಭಾಷಿಣಿ ಮ್ಯಾಮ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ಅದಾದಮೇಲೆ ಅಶ್ವಿನಿ ಅವ್ರನ್ನ ಸ್ವಲ್ಪ ಡಿಪೆಂಡ್ ಆದರು. ಅವರಿಬ್ಬರು ಎಲಿಮಿನೇಟ್ ಆಗಿ ಹೋದ್ಮೇಲೆ ನೆಕ್ಸ್ಟ್ ಸ್ಪಂದನ ಅವ್ರ ಜೊತೆ ಡಿಪೆಂಡ್ ಆಗೋಕ್ಕೆ ಅಂತ ಹೋಗ್ತಾ ಇದ್ರು. ನೆಕ್ಸ್ಟ್ ಅಷ್ಟರಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಸೂರಜ್ ಅವ್ರು ಬರ್ತಾರೆ. ಈಗ ಅವ್ರ ಮೇಲೆ ಫುಲ್ಲು ಡಿಪೆಂಡ್ ಆಗಿ ಅವರು ಹೋಗಿದ್ದಾರೆ. ಎಷ್ಟು ಅಂದರೆ ನಮಗೆ ಇರಿಟೇಷನ್ ಆಗಬೇಕು ಅಷ್ಟು ಡಿಪೆಂಡ್ ಆಗಿದ್ದಾರೆ. ಕಾವ್ಯ ಗಿಲ್ಲಿ ಅವ್ರು ಆಡೋದು ನೋಡಿದ್ರೆ ಇರಿಟೇಷನ್ ಅನಿಸುತ್ತೆ ಅಂತಾರೆ. ಆಮೇಲೆ ರಿಷಾ ಮತ್ತು ಚಂದ್ರಪ್ರಭಾ ಅವ್ರು ಮಾಡೋದು ನಮಗೆ ಮುಜುಗರ ಅಂತ ಅನಿಸುತ್ತೆ ಅಂತ ಜಾನ್ವಿ ಅವ್ರು ಹೇಳ್ತಾರೆ. ಬಟ್ ಅವ್ರು ನೋಡಿದ್ರೆ ನಮಗೇನು ಅನಿಸ್ತಾ ಇಲ್ಲ. ಅವರು ಪಾರ್ಟ್ ಆಫ್ ಸುಮ್ಮನೆ ಏನೋ ಒಂದು ಕಾಮಿಡಿಗಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದರೆ ಈ ರಾಶಿಕಾ ಮತ್ತು ಸೂರಜ್ನ ನೋಡಿದ್ರೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತಾ ಇದೆ. ಶೋನೇ ನೋಡಬಾರ್ದಪ್ಪ ಅನಿಸ್ತಾ ಇದೆ, ಅಷ್ಟು ಇರಿಟೇಷನ್ ಅನಿಸ್ತಾ ಇದೆ. ಇದು ಕನ್ನಡ ಬಿಗ್ ಬಾಸ್ಗೆ ಗೌರವ ತರೋಂಥದ್ದು ಅಲ್ವೇ ಅಲ್ಲ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ಯಾರು ಅವ್ರ ಪೇರೆಂಟ್ಸ್ಗೂ ಕಾಲ್ ಮಾಡ್ತಾರೆ, ಅವಾಗಲೂ ಸಹ ಅವ್ರು ಹೇಳ್ಬೋದಾಯ್ತು. ಅವ್ರು ಆಡ್ತಿರೋದು ಅವ್ರು ಎಲ್ಲೋ ಒಂದು ಅವ್ರಿಗೆ ಯಾರು ಬೇಕೋ ಅವ್ರ ಜೊತೆ ಅವರು ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಇದು ತುಂಬ ಇರಿಟೇಷನ್ ಆಗ್ತಾಯಿದೆ. ಎಷ್ಟೋ ಟ್ರೋಲ್ ಪೇಜಸ್ ಅವರು ಸಹ ಇದನ್ನು ಟ್ರೋಲ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ತುಂಬ ನೋಡಿದ್ದೀನಿ. ರಾಶಿಕಾ ಅವರು ಬಕೆಟ್ ರಾಣಿ ಅಂತಲೇ ತುಂಬ ಟ್ರೋಲ್ ಆಗಿದೆ. ಇದು ಸ್ವಲ್ಪ ಎಲ್ಲೋ ಇರಿಟೇಷನ್ ಅಂತ ತುಂಬ ಅನ್ನಿಸ್ತಾ ಇದೆ ಇತ್ತೀಚೆಗೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಹಾಗೆ ನಾನು ಡೈಲಿ ಬಿಗ್ ಬಾಸ್ ಮನೆ ಬಗ್ಗೆ ಅಭಿಪ್ರಾಯನ ಹೇಳ್ತಾ ಇರ್ತೀನಿ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.